ಹಾಯ್ ಹಲೋ ನಮಸ್ಕಾರ ರೀ ನಮ್ಮೆಲ್ಲ ಜವಾರಿ ಮಂದಿಗೆ ಅಂತ ಹೇಳ್ತಾ ಈಗ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೊಮೋ ರಿಲೀಸ್ ಆಗಿದ್ರಿ. ಪ್ರೊಮೋ ಅಪ್ಡೇಟ್ ಆಗೈತಿ. ಆ ಪ್ರೊಮೋದಾಗ ಏನೇನೈತಿ ಏನೇನಿಲ್ಲ ನೋಡ್ಕೊಂಡು ಬರ್ನು ಬರ್ರಿ. ಪೈಲ ಒಮ್ಮೆ ಪ್ರೊಮೋ ನೋಡ್ನು. ಎಸೆದ ರಿಂಗ್ ಕೆಳಗೆ ಬೀಳುವಾಗ ಕೆಳಗೆ ನಿಂತಿರುವ ಸದಸ್ಯರು ತಮ್ಮ ಭುಜದಲ್ಲಿ ಅಥವಾ ತಮ್ಮ ಕುತ್ತಿಗೆಯಲ್ಲಿ ಸಂಗ್ರಹಿಸಬೇಕು. ಅತಿ ಹೆಚ್ಚು ರಿಂಗ್ಗಳನ್ನು ತಮ್ಮದಾಗಿಸಿಕೊಳ್ಳುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ. ಈ ಆಟನ ಗೆದ್ದಿರೋದು ರಘು ಸರ್ ಅಂಡ್ ಅಶ್ವಿನಿ ಮೇಡಮ್. ಉಳಿದ ಜೋಡಿಗಳ ಪೈಕಿ ಒಂದು ಜೋಡಿಯನ್ನು ಈ ವಾರದ ಟಾಸ್ಕ್ನಿಂದ ಹೊರಗಿಡಬೇಕು. ಆ ಜೋಡಿ ಕ್ಯಾಪ್ಟನ್ಸಿ ಓಟದಿಂದ ಹೊರಗೊಂಡು. ಸೊ ನೋಡಿದ್ರಲ್ರಿ ಪ್ರೊಮೋ ಹಿಂಗೈತಿ. ಅಂದ್ರ ಇಲ್ಲಿ ನಿನ್ನೆ ಒಂದು ಟಾಸ್ಕ್ ಇತ್ತಲ್ರಿ, ಜೋಡಿ ಟಾಸ್ಕ್ ಜೋಡಿನೇ ಕ್ಯಾಪ್ಟನ್ ಆಗವ್ರದಾರ ಈ ಸಲ. ಹೆಂಗಾದ್ರು ನಿನ್ನೆ ಟಾಸ್ಕ್ದಾಗ ಅಂದ್ರೂ ನಾ ಲೈವ್ದಾಗ ನೋಡಿದ ಪ್ರಕಾರ ಗಿಲ್ಲಿಗೆ ಕಾವ್ಯ ಗೆಲ್ಲಕ್ಕಾಗಿಲ್ರಿ ಆ ಟಾಸ್ಕ್ದಾಗ. ಯಾಕಂದ್ರ 3 ರೌಂಡ್ ಕಂಪ್ಲೀಟ್ ಆಗೈತ್ರಿ. ಮೂರನೇ ರೌಂಡ್ ಆದ್ಬೇಕ ಇದೇನತ್ತಾರೆ, ಸ್ಪಂದನ ಅವ್ರ ಕಾಲಿಗೆ ಇಂಜುರಿ ಆಗೈತಿ. ಇಂಜುರಿ ಆದ ಕಾರಣ ಅಲ್ಲಿಗೆ ಪಾಸ್ ಆಕೈತಿ. ಪಾಸ್ ಆಗಿ ಸೇಮ್ ಆಗಿರ್ತಾವ. ಮಾಳು ರಕ್ಷಿತಾನು 3 ಬಾಲ್ ಕಲೆಕ್ಟ್ ಮಾಡಿರ್ತಾರ, ಗಿಲ್ಲಿ ಕಾವ್ಯನು 3 ಬಾಲ್ ಕಲೆಕ್ಟ್ ಮಾಡಿರ್ತಾರ. ಅದ್ರಾಗ ಬಿಗ್ ಬಾಸ್ ಅವ್ರು ಯಾಕೆ ಈ ಡಿಸಿಷನ್ ತೊಗೊಂಡ್ರನಂತಾನೆ ಅರ್ಥ ಆಗ್ಲಿಲ್ಲ ನನಗೆ. ಇನ್ನೊಂದು ರೌಂಡ್ ಆಡಿಸಿದ್ರೆ ಯಾರು ಗೆಲ್ತಿದ್ರು. ಬಟ್ ಬಿಗ್ ಬಾಸ್ ಅವರು ಏನು ಹೇಳ್ತಾರಂದ್ರೆ, ಯಾರು ಮೂರು ಮಂದಿ ಬಾಲ್ ಅದಾವಲ್ಲ, ಮಾಳು ರಕ್ಷಿತಾ ಮತ್ತು ಗಿಲ್ಲಿ ಕಾವ್ಯ, ಅವ್ರಿಗೆ ಉಳ್ಕಿದವ್ರು ಏನೈತಲ್ಲ ಕಡಿಮೆ ಬಾಲ್ ಇರ್ತಲ್ಲ, 1-2 ಬಾಲ್ ಇಟ್ಕೊಂಡಿರ್ತಾರಲ್ಲ, ಅವರು ನಿಮ್ಗೆ ಯಾರು ಇಷ್ಟ ಅವ್ರಿಗೆ ಹೋಗಿ ನಿಮ್ಮ ಬಾಲ್ನ ಅವ್ರಿಗೆ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಅದ್ರಾಗ ಆಬ್ವಿಯಸ್ಲಿ ಮನೆಯಾಗಿನವ್ರು ಎಲ್ಲ ಗಿಲ್ಲಿ ಕಾವ್ಯ ಈ ಗೆಲ್ಲಬಾರ್ದಂತಾನೆ ಇತ್ತು. ಅದಕ್ಕೆ ಕಾರಣ ಎಲ್ಲರೂ ಒಯ್ದು ಮಾಳುಗರ್ ಮತ್ತು ರಕ್ಷಿತಾಗ ಒಯ್ದು ಕೊಡ್ತಾರೆ. ಆದ್ರೂ ಏನು ಪರವಾಗಿಲ್ಲ, ಮಾಳೋಣ ಗೆದ್ದ. ಮಾಳೋಣ ಗಿಲ್ಲಿ ಕಾವ್ಯ ಅವರು ಸೋಲನ ಅನುಭವಿಸ್ತಾರ. ಅಲ್ಲಿ ಏನಾರೇ ಮಾಳುಗ ಮತ್ತು ಮಾಳೋಣಾಗ ಮತ್ತು ರಕ್ಷಿತಾಗ ಈ ಟಾಸ್ಕ್ ಒಳಗಿಂದ ಒಬ್ಬರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ಒಳಗೆ ಇದ್ದವ್ರು ಒಂದು ಜೋಡಿನ ಹೊರಗೆ ಇಡುವಂತೇಳಿ ಬಿಗ್ ಬಾಸ್ ಅವ್ರು ಹೇಳ್ತಾರ. ಅವಾಗ ಏನ್ರಿ ಮಾಳವಣ್ಣ ಮತ್ತು ರಕ್ಷಿತಾ ಕೂಡಿ ಗಿಲ್ಲಿನ ಕಾವ್ಯನ ಹೊರಗೆ ಇಟ್ಟಿದ್ರಂತಿಕೋ ಆ ಟಾಸ್ಕ್ನ, ಅದು ದೊಡ್ಡ ಮಹಾ ಮೋಸ ಆಕೈತ್ರಿ. ಯಾಕಂದ್ರೆ ಬಿಗ್ ಬಾಸ್ ಅವ್ರು ಈ ಡಿಸಿಷನ್ ಯಾಕೆ ತೊಗೊಂಡ್ರ ಅರ್ಥ ಆಗಲ್ಲ ನನಗೆ. ಆದರೂ ಮಾಳವಣ್ಣ ಮತ್ತು ರಕ್ಷಿತಾ ಕೂಡಿ ರಜತ್ ಅವ್ರ ಜೋಡಿನ ಹೊರಗಿಡ್ತಾರ. ಇದಿಷ್ಟು ಲೈವ್ ನಾನು ನೋಡಿದ ಪ್ರಕಾರ ಇಷ್ಟು ಕಾಣಿಸೈತ್ರಿ ನನಗೆ. ಇನ್ನು ಈ ಪ್ರೋಮೋ ಕಡೆ ಬರೋದಾದ್ರೆ ಏನೋ ಟಾಸ್ಕ್ ಕೊಟ್ಟಾರ್ರಿ. ಅದು ರಿಂಗ್ ಹಿಡಿದು ಯಾರು ಜಾಸ್ತಿ ರಿಂಗ್ ಗೊಳೆ ಮಾಡಿ ಇಟ್ಕೋತಾರ ಅವ್ರಿಗೆ ಟಾಸ್ಕ್ ಗೆಲ್ತಾರಂತೇಳಿ ಕೊಟ್ಟಾರು. ಬರ್ರಿ ಪ್ರೋಮೋ ನೋಡ್ಕೋತ ರಿವ್ಯೂ ಮಾಡ್ಕೋತ ಎಸೆದ ರಿಂಗ್ ಕೆಳಗೆ ಬೀಳುವಾಗ ಕೆಳಗೆ ನಿಂತಿರುವ ಸದಸ್ಯರು ಅಂದ್ರೆ ರಿಂಗ್ ಎಸೆದು ಅನ್ನೋ ಟಾಸ್ಕ್ ಐತ್ರಿ. ರಿಂಗ್ ಎಸೆದು ಅದಕ್ಕೆ ಎಸೆದ ರಿಂಗ್ ಕೆಳಗೆ ಬೀಳುವಾಗ ಮೇಲೆ ರಿಂಗ್ ಎಸಿತಿರ್ತಾರಲ್ಲ, ಆ ರಿಂಗ್ ಕೆಳಗಡೆ ಬೀಳುವಾಗ ಹಿಡ್ಕೋಬೇಕ್ರಿ. ಅದನ್ನ ತಮ್ಮ ಭುಜದಲ್ಲಿ ಅಥವಾ ತಮ್ಮ ಕುತ್ತಿಗೆಯಲ್ಲಿ ಸಂಗ್ರಹಿಸಬೇಕು. ತಮ್ಮ ಭುಜದಲ್ಲಿ ಅಥವಾ ತಮ್ಮ ಕುತ್ತಿಗೆಯಲ್ಲಿ ಅಂದ್ರೆ ಎಡಕ್ಕನೆ ಆಯ್ಸಿ ಹಿಂಗೆ ಹಿಡ್ಕೋಬಹುದು. ಇಲ್ಲ ಅಂದ್ರೆ ಕೊಳ್ಳಾಗ ಹಾಕೊಂಡು ಹಿಡ್ಕೋಬೇಕು. ಒಟ್ಟು ಎಸೆದ ರಿಂಗ್ ಕೆಳಗೆ ಬೀಳುವಷ್ಟಿಗೆ ಬೀಳೋದಕ್ಕಿಂತ ಮೊದಲೇ ಹಿಡ್ಕೋಬೇಕು. ಇಲ್ಲಿ ನೋಡ್ರಲ್ಲ, ಇಲ್ಲಿ ಧ್ರುವಂತ್ ಅವರು ಮೇಲೆ ಎಸಿಲತ್ತಾರ. ಅಂದ್ರೆ ಧ್ರುವಂತ್ ಅವರು ಸಿಂಗಲ್ ಇರೋದ್ರಿಂದ ಧ್ರುವಂತ್ ಅವ್ರಿಗೆ ಟಾಸ್ಕ್ ಆಡ್ಲಕ್ಕ ಅವಕಾಶ ಸಿಕ್ಕಿಲ್ಲ. ಅವರು ಮ್ಯಾಲಿನಿಂದ ರಿಂಗ್ ಎಸಿಲತ್ತಾರ. ಇಲ್ಲಿ ನೋಡಿದ್ರೆ ಗೊತ್ತಾಕೈತಿ, ಹುಡುಗರಿಗೆ ಬೇರೆ ಒಂದು ರೌಂಡ್ ಆಡ್ಸ್ಯಾರ, ಹುಡುಗಿಯರಿಗೆ ಒಂದು ರೌಂಡ್ ಬೇರೆ ಆಡ್ಸ್ಯಾರ. ಹುಡುಗಿಯರು ಒಂದು ರೌಂಡ್ ಆಗ ಇನ್ಕ ಮೊದಲೇ ಟಾಸ್ಕ್ ಆಡ್ಸಿರಲ್ರಿ. ಅದ್ರಾಗ ಜೋಡಿಯಾಗಿ ಹುಡುಗಿ ಜೋಡಿಯಾಗಿ ಆಡೋದಿತ್ತು. ಇದ್ರಾಗ ಜೋಡಿ ಟಾಸ್ಕೇ. ಬಟ್ ಹುಡುಗಿಯರಿಗೆ ಒಂದು ರೌಂಡ್ ಬೇರೆ, ಹುಡುಗರಿಗೆ ಒಂದು ಬೇರೆ ಸಿಂಗಲ್ ಆಡ್ಸ್ಯಾರು. ಇಲ್ಲಿ ಫಿಸಿಕಲಿ ಫಿಟ್ ಅದಾರ ನೋಡ್ರಿ ಯಾರು ಅವರು, ಅಶ್ವಿನಿ ಅವ್ರಿಗೆ ಮತ್ತು ರಘು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಕೈತ್ರಿ. ಆಬ್ವಿಯಸ್ಲಿ ಆರಾಮ್ಸಿರಿ ಅವ್ರು ಎಲ್ಲಾರನು ಹಿಂಗ್ ನುಗ್ಸ್ ತೊಗೊಂಡ್ಬಿಡ್ತಾರೆ. ರಘು ಅವ್ರಂತೂ ಅತಿ ಹೆಚ್ಚು ರಿಂಗ್ಗಳನ್ನು ತಮ್ಮದಾಗಿಸಿಕೊಳ್ಳುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ. ಅತಿ ಹೆಚ್ಚು ರಿಂಗ್ಗಳನ್ನು ಯಾರು ಇಟ್ಕೊಂತಾರಲ್ಲ, ತಮ್ಮದಾಗಿಸ್ಕೋತಾರಲ್ಲ, ಆ ಜೋಡಿ ಈ ಟಾಸ್ಕ್ ಗೆಲ್ತೈತೆ ಅಂತ ಹೇಳಕತ್ತಾರ. ಇಲ್ಲಿ ನೋಡ್ಲ, ಇಲ್ಲಿ ಈ ಪ್ರೊಮೋ ನೋಡ್ಯಾರ ಗೊತ್ತಾಕೈತಿ. ರಜತ್ ಅವರು ಆ ಟಾಸ್ಕ್ನಾಗ ಇಲ್ಲ, ಕ್ಲಿಯರ್ ಆಗಿ ಗೊತ್ತಾಕೈತಿ. ಇಲ್ಲಿ ನೋಡಿದ್ರೆ ಗೊತ್ತಾಕೈತಿ ರಜತ್ ಅವರು ಈ ಟಾಸ್ಕ್ನಾಗ ಇಲ್ಲ. ಕಂಪ್ಲೀಟ್ಲಿ ರಜತ್ ಅವರು ಹೊರಗದಾರ. ಅವ್ರು ಇಲ್ಲಿ ನೋಡ್ರಿ ಬೋರ್ಡ್ ಮೇಲೆ ಬರ್ಲಾಕತ್ತಾರ, ಅಂದ್ರೆ ಪಾಯಿಂಟ್ಸ್ ಬರ್ಲಾಕತ್ತಾರ. ಈ ಆಟನ ಗೆದ್ದಿರೋದು ರಘು ಸರ್ ಅಂಡ್ ಅಶ್ವಿನಿ ಮೇಡಮ್. ಈ ಆಟನ ಗೆದ್ದಿದ್ದು ರಘು ಸರ್ ಅಂಡ್ ಅಶ್ವಿನಿ ಮೇಡಮ್ ಅಂತ. ಪಾಪ ಗಿಲ್ಲಿ ಅವರು ಎಷ್ಟು ಓಡಾಡಿ ಆ ಕಡೆ ಈ ಕಡೆ ಓಡಾಡಿದ್ರು ಕೆಲಸ ಆಗಿಲ್ಲ. ಯಾಕಂದ್ರೆ ರಘು ಅವ್ರದ್ದು ಫಿಸಿಕಲಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಪ್ಲಸ್ ಆಯಿತು. ನೋಡ್ರಿ ರಾಶಿಕಾ ಅವರ ಎಕ್ಸ್ಪ್ರೆಷನ್, ಈ ಕಡೆ ಗಿಲ್ಲಿ ಕಾವ್ಯ ಅವ್ರ ಎಕ್ಸ್ಪ್ರೆಷನ್ನು
ಉಳಿದ ಜೋಡಿಗಳ ಪೈಕಿ ಒಂದು ಜೋಡಿಯನ್ನು ಈ ವಾರದ ಟಾಸ್ಕ್ನಿಂದ ಹೊರಗಿಡಬೇಕು. ಉಳಿದ ಜೋಡಿಗಳ ಪೈಕಿ ಒಂದು ಜೋಡಿಯನ್ನು ಈ ವಾರದ ಟಾಸ್ಕ್ನಿಂದ ಹೊರಗಡೆ ಇರ್ಬೇಕು. ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇರ್ಬೇಕಂತ ಹೇಳ್ತಾರೆ ಬಿಗ್ ಬಾಸ್. ಇಲ್ಲಿ ಏನ್ರಿ ರಘು ಅವರು ಮತ್ತು ಅಶ್ವಿನಿ ಮೇಡಮ್ ಅವರು ಕೂಡಿ ಯಾರನ್ನ ಹೊರಗಡೆ ಇಡ್ತಾರ ಅಂತ ಹೇಳಿ ನೋಡ್ಬೇಕಾಗೈತಿ. ಒಂದು ಟಾಸ್ಕ್ ಮಾಳು ರಕ್ಷಿತಾ ಅವ್ರು ಗೆದ್ದಾರ. ಈಗ ಇನ್ನೊಂದು ಟಾಸ್ಕ್ ಯಾರು ಗೆದ್ರು ಅಂದ್ರೆ ಗಿಲ್ಲಿ ಮತ್ತು ಕಾವ್ಯ ಅವರು ವಿನ್ ಆಕಾರು. ಈ ಟಾಸ್ಕ್ ಫಲಿತಾಂಶ ಆದ್ಬೇಕ ಯಾರನ್ನ ಹೊರಗಡೆ ಇಡ್ತಾರ ಅಂತ ನೋಡ್ಬೇಕಾಯ್ದು. ಆ ಜೋಡಿ ಕ್ಯಾಪ್ಟನ್ಸಿ ಓಟದಿಂದ ಹೊರಗುಳಿಯುತ್ತದೆ. ಆ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಉಳಿಯುತ್ತದೆ. ಈಗ ಏನಾರೆ ಗಿಲ್ಲಿ ಕಾವ್ಯ ಹೊರಗಡೆ ಹೋಗ್ತಾರ, ಅಥವಾ ಮಾಳು ರಕ್ಷಿತಾ ಹೊರಗಡೆ ಹೋಗ್ತಾರ, ಅಥವಾ ರಾಶಿಕಾ ಮತ್ತು ಸೂರಜ್ ಹೊರಗಡೆ ಹೋಗ್ತಾರ. ಯಾರು ಹೊರಗಡೆ ಹೋಗ್ಬೋದ್ರಿ? ಕಮೆಂಟ್ ಮಾಡ್ರಿ ನೋಡೋಣ. ಅಶ್ವಿನಿ ಮತ್ತು ರಘು ಅವರು ಯಾರನ್ನ ಹೊರಗಡೆ ಇರ್ತಾರೆ? ಈಗ ಫಿಸಿಕಲಿ ಅಂತ ಬಂದ್ರೆ ಎಲ್ಲಾರನ್ನು ಫೈಟ್ ಮಾಡ್ಬೋದು. ಈಗ ಮೆಂಟಲಿ ಯಾರು ಸ್ಟ್ರಾಂಗ್ ಅದಾರಲ್ಲ ಅವ್ರನ್ನ ಹೊರಗಡೆ ಇರ್ತಾರೆ. ಮೆಂಟಲಿ ಆ ಥರ ಅಲ್ಲ. ಈಗ ಒಂದೊಂದು ಟಾಸ್ಕ್ ಬರ್ತಾವ ನೋಡ್ರಿ, ತೆಳ್ಳಗಿದ್ದವ್ರು ಈಸಿಯಾಗಿ ಗೆಲ್ಬೋದು ನೋಡು. ಅಂಥ ಟಾಸ್ಕ್ ಏನ್ರೆ ಬರ್ತಾವ ನೋಡು. ಅದ್ರ ಸಂಬಂಧ ಯಾರನ್ನ ಹೊರಗಡೆ ಇಡ್ತಾರೆ ನೋಡ್ಬೇಕು. ಓಕೆ, ಅದು ಗೊತ್ತಾಗ್ಬೇಕಂದ್ರೆ ನಾವು ಸಾಯಂಕಾಲ ರಾತ್ರಿ ಎಪಿಸೋಡ್ ತನಕ ವೇಟ್ ಮಾಡ್ಬೇಕಾಕೈತಿ. ಸೊ ಇದಿಷ್ಟ ಆಗಿತ್ತು ರೀ ನಮ್ದು ಪ್ರೊಮೋ ವಿಡಿಯೋ. ನಿಮಗೇನು ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.